ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವ್ಲಾಗ್ ವಿಶೇಷತೆ ಏನಪ್ಪ ಅಂತ ಹೇಳೋದಾದರೆ, ನಮ್ಮ ನಿಶಾಂಬನ ಗಂಡನ ಮನೆಗೆ ಕಳಿಸುವಂಥ ದಿನ. ಸೊ ಇವತ್ತು ನಾವು ನಿಶಾಂಬನ ಅವರ ಮನೆಗೆ ಕಳಿಸೋದಕ್ಕೆ ಯಾರೆಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದೀವಿ, ಮತ್ತು ಹೇಗೆಲ್ಲ ಇವತ್ತಿನ ಫುಲ್ ಡೇ ನಾವು ಹೇಗೆಲ್ಲ ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ಅಡುಗೆ ಎಲ್ಲ ಯಾರು ಪ್ರಿಪೇರ್ ಮಾಡ್ತಾರೆ, ಸೊ ಅವರ ಗಂಡಿನ ಮನೆಯವರು ಯಾರೆಲ್ಲ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಕಂಪ್ಲೀಟ್ ವೀಡಿಯೋನ ನಾನಿವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ನಿಶಾಂಬನ ಕರ್ಕೊಂಡು ಹೋಗೋದಕ್ಕೆ ಅವರ ಗಂಡನ ಮನೆಯವರು ಅಂದರೆ ಬೀಗರು ಮನೆಯವರು ಬರ್ತಾ ಇರೋದ್ರಿಂದ, ವಿಶೇಷವಾಗಿ ಬೀಗರು ಮನೆಯವರು ಯೂಶ್ವಲಿ ಮನೆಗೆ ಬರ್ತಿದ್ದಾರೆ ಅಂದರೆ, ಅಥವಾ ರಿಲೇಟಿವ್ಸ್ ಮನೆಗೆ ಬರ್ತಿದ್ದಾರೆ ಅಂದರೆ, ನಮ್ಮ ಗೌಡ್ರಲ್ಲಿ ಮಾಡೋದು ನಾನ್ ವೆಜ್ ಊಟ. ಸೊ ಇದೆಲ್ಲ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಮರಿ ಕಟ್ ಮಾಡಿ, ಅಂದರೆ ಒಂದು ಮರಿನ ಕೊಯ್ದು ಮಟನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಮಾವನವರ ರೈಸ್ ಮಿಲ್ಲು. ಸೊ ರೈಸ್ ಮಿಲ್ಲಲ್ಲಿನೇ ಕೂಡ ಮಟನ್ ಕಟ್ ಮಾಡೋದಕ್ಕೆ ಒಳ್ಳೆ ಸ್ಪೇಸಸ್ ಚೆನ್ನಾಗಿದೆ ಅಂತೇಳಿ ಅಲ್ಲೇ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಎಲ್ಲರೂ ಕೂಡ ಮಟನ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಲೇಡೀಸ್ ಎಲ್ಲರೂ ಕೂಡ ಇಲ್ಲಿ ಅಡುಗೆ ಮಾಡೋದು ನಮ್ಮ ಮಾವನ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಬಂದಾಗ. ಸೊ ಇಲ್ಲಿ ಹೊರಗಡೆ ಅದಕ್ಕೆ ಅಂತಲೇ ಕಿಚನ್ನು ಮತ್ತು ಹೊರಗಡೆ ಡೈನಿಂಗ್ ಸ್ಪೇಸಸ್ ಮಾಡಿದ್ದಾರೆ. ಸೊ ಆ ಪ್ಲೇಸಲ್ಲಿನೇ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ ಲೇಡೀಸ್ ಎಲ್ಲರೂ ಕೂಡ. ಇದು ನಿಂಗೆ ರಾ ವಿಡಿಯೋನೇ ಹಾಕೋ. ಹಾಯ್ ಕುಮಾರಿ ಅವರೇ, ನೀವೇನೇ ಮೇಕ್ ಓವರು ಇವತ್ತಿದ ಮೇಕಪ್ ಮಾಡ್ತಾ ಇರೋದು? ಈ ಮೇಕ್ ಓವರ್ ಯಾಕೋ ತುಂಬಾ ಮುಖ ಗಟ್ಟ ಹಾಕೊಂಡಿರ್ತಾರೆ. ಅಲ್ಲ, ಇವಾಗ ಶೆಫ್ ಅವರೇ ಬಿಟ್ಟಿದ್ದಾರೆ ಮಾರ್ನಿಂಗ್. ಹೌದಾ? ಹೌದು, ಇವಾಗ ಮೇಕ್ ಓವರ್ ಅವರೇ ಬಂದಿದ್ದಾರೆ, ಅದಕ್ಕೆ ಸ್ಟ್ರೈನ್ ಆಗಲ್ವಾ? ಎಲ್ಲ ಕೆಲಸ ಒಬ್ಬರಿಗೆ ಕೊಟ್ಟರೆ ಫ್ರೀ. ಬ್ಲೆಂಡರ್ ಇರಬೇಕು ಅನ್ಸುತ್ತೆ, ಇಲ್ಲ ಕೈಯಲ್ಲೇ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲ, ಬ್ಲೆಂಡರ್ ಅಲ್ಲಿತ್ತು ಇಲ್ಲಿತ್ತು ಬರೀ ಇದೆ ಹೇಳ್ತಾರೆ ಇವತ್ತು ಹಾಗಂತೆ. ಊಟ ಅಂದ್ರೆ ಎಲ್ಲ ಗೊತ್ತಾಗ್ತಿರಲ್ಲ, ಸೇಮ್ ಡ್ರೆಸ್ ಅವಳೆಲ್ಲ ಗ್ರೈಂಡ್ ಮಾಡಿದ್ದು, ಅವಳ ಮಿಕ್ಸ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ಯಾ. ಬನ್ನಿ ಬನ್ನಿ. ಹುಡುಗ ಹುಡುಗಿನ ಶಾಸ್ತ್ರ ಕೂರಿಸಿದಾಗ ಯಾರಾದರೂ ಹಾಡು ಹೇಳಬೇಕಲ್ವಾ, ಸ್ವಲ್ಪ ಟ್ರೆಡಿಷ್ನಲ್ ಟಚ್ ಇರಲಿ ಅಂತ ಹೇಳಿ. ಬಟ್ ಯಾರೂ ವಯಸ್ಸಾದವರು ಯಾರೂ ಇರಲಿಲ್ಲ, ಸೊ ಯಾರೂ ಸೋಬಾನೆ ಹಾಡು ಹಾಡೋದಕ್ಕೆ. ಹಾಗಾಗಿ ನಾವುಗಳೇ ಮೊಬೈಲಲ್ಲೇ ಸಾಂಗ್ ಹಾಕ್ಕೊಂಡು ಸೋಬಾನೆ ಸಾಂಗ್ನ ಹಾಡಿದ್ದೀವಿ ನೋಡಿ. ತಟ್ಟೆ ಇಲ್ಲೇ ಅಭಿ, ಆ ತಟ್ಟೆ ಪಾಸ್ ಮಾಡು, ಒಂದು ತಟ್ಟೆ ಪಾಸ್ ಮಾಡು, ಒಂದು ಪಾಸ್ ಮಾಡು.
ಬಾಡೂಟ ಆದಮೇಲೆ ಎಲ್ಲರೂ ಎಲೆ ಅಡಿಕೆ ಹಾಕ್ಕೊಳ್ತಾ ಕೂತಿದ್ದೀವಿ. ಸೊ ಎಲೆ ಅಡಿಕೆ ಹಾಕ್ಕೊಳ್ಳೋದು ಕೂಡ ಈ ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ಕಸಿನ್ಸ್ ಎಲ್ಲರೂ ಹಾಕೋಬಹುದು ಅನ್ನೋದು ಕೂಡ ನಾವೆಲ್ಲರೂ ತೋರಿಸ್ತಾ ಇದ್ದೀವಿ ನೋಡಿ ಹಾಗೆ. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವಾ, ಹಾಗಾಗಿ ಎಲ್ಲ ಮಕ್ಕಳುಗಳು ದೊಡ್ಡವರು ಎಲ್ಲರೂ ಕೂಡ ಡಗ್ ಹಾಕ್ಕೊಂಡು ಅವ್ರಿಗಿಷ್ಟ ಆಗೋ ಸಾಂಗ್ಸ್ಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಚೆನ್ನಾಗಿ ಫನ್ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿಗೆ 9 ದಿನ ಆಗಿರೋದ್ರಿಂದ ತಾಳಿ ಪೋಣಿಸೋ ಶಾಸ್ತ್ರ ಕೂಡ ಇವತ್ತೇ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮೆಲ್ಲಳ್ಳಿನಲ್ಲೇ ಅಂದರೆ ನಮ್ಮ ಮಾವನ ಮನೆಯವರೇ ಒಂದಷ್ಟು ಮಳಿಗೆಗಳನ್ನೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಜ್ಯುವೆಲರಿ ಶಾಪ್ ಕೂಡ ಇದೆ. ಸೊ ಹಾಗಾಗಿ ಅಲ್ಲೇ ಹತ್ರದಲ್ಲಿರೋದ್ರಿಂದ ಅಲ್ಲೇ ತಾಳಿನ ಪೋಣಿಸಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿನೇ ಕಳಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಸೊ ಫೈನಲಿ ಇವಾಗ ಹುಡುಗನ ಮನೆಗೆ ಕಳಿಸೋವಂಥ ಸಮಯ ಬಂದಿದೆ. ಸೊ ಎಲ್ಲರೂ ಕೂಡ ಒಟ್ಟಿಗೆ ನಿಶಾಂಬಾನ ಅವರ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಇದು ನೋಡಿ ಆ ಪುಟ್ಟಿ ಹಿಡ್ದಿದ್ದೀರಲ್ಲ, ಇದು ಅಂದರೆ ನಮ್ಮ ಹೇಮಕ್ಕ ಅವರು ಒಂದು ಭುಜಂಗ ಪುಟ್ಟಿ ಅಂತ ಹೇಳಿ ಇದನ್ನು ಗಂಡಿನ ಮನೆಯವ್ರಿಗೆ ಕೊಡಬೇಕಾಗಿರೋಂಥ ಶಾಸ್ತ್ರ. ಅದರಲ್ಲಿ ಅವರು ಕೈ ಕಟ್ಟಿರೋಂಥ ಕಂಕಣದ ಬಟ್ಟೆ ಎಲ್ಲ ಇರುತ್ತೆ. ಸೊ ಇದನ್ನು ಹುಡುಗನ ಮನೆಯವರು ಅವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಅದನ್ನು ಕಟ್ಟಿ ಇರಬೇಕು. ಸೊ ಈ ಶಾಸ್ತ್ರದ ಪ್ರಕಾರ ಅದನ್ನು ಕೂಡ ಅವ್ರ ಮನೆಗೆ ಕಳಿಸ್ಕೊಡ್ಬೇಕು. ಸೊ ಹಾಗಾಗಿ ಹುಡುಗಿ ಜೊತೆ ಹುಡುಗಿ ಲಗೇಜ್ ಜೊತೆಗೆ ಆ ಭುಜಂಗ ಪುಟ್ಟಿ ಅಂತಾರಲ್ಲ ಅದನ್ನು ಕೂಡ ಜೊತೆಯಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಓಕೆ, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.